ಆಗಲ್ವಾ? ಅದಕ್ಕೋಸ್ಕರ ನಾವು ನಮಸ್ಕಾರ ಮಾಡಿ ದೇವ್ರಿಗೆ ಕೇಳ್ತಾ ಇದ್ದೀವಿ. ಮತದಾರರ ಕಿವಿಗೆ ಹೂವು, ರೈತರ ಕಿವಿಗೆ ಹೂವು, ಕಾರ್ಮಿಕರ ಕಿವಿಗೆ ಹೂವು, ಎರಡು ಒಟ್ಟಿಗೆ ಕೊಟ್ರ ಸರ್ಕಾರ. ಬಡಬಗ್ಗರಿಗೆ ಹೂವು, ಹೂವು, ಅನ್ನದಾತರ ಕಿವಿಗೆ ಹೂವಿಟ್ಟು ಸರ್ಕಾರ, ರೈತರ ಕೈ ತುಂಬ ಕೊಟ್ಟಂಥ ಸರ್ಕಾರ. ಅಭಿವೃದ್ಧಿ ಇಲ್ಲ, ಎಲ್ಲ ಆಗುತ್ತಾ ಅಂತ ಹೇಳಿ. ಸಿದ್ದರಾಮಯ್ಯನವರೇ ಮುಂದುವರೆದ್ರೆ ಒಳ್ಳೇದಾಗುತ್ತಾ ಅಥವಾ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಒಳ್ಳೇದಾಗುತ್ತಾ? ವಾ ಹೂವ ಹೂವ, ಕನ್ನಡಿಗರ ಕಿವಿಗೆ ಹೂವು, ಕನ್ನಡಿಗರ ಕಿವಿಗೆ ಹೂವು, ರಾಜ್ಯದ ಜನತೆಗೆ ಹೂವು, ಕರ್ನಾಟಕದ ಜನತೆಗೆ ಕಿವಿಗೆ ಹೂವು, ಮಠ ಹಾಕ್ತಂತ ಮತದಾರರ ಕಿವಿಗೆ ಹೂವು, ಸೊಂಪು ಹೂವು ಎರಡು ಒಟ್ಟಿಗೆ ಬಂದ್ಬಿಡ್ತಾರೆ. ರಾಜ್ಯದ ಅಭಿವೃದ್ಧಿ, ರಾಜ್ಯದ ಅಭಿವೃದ್ಧಿ, ರಾಜ್ಯದ ಅಭಿವೃದ್ಧಿ. ಕುರ್ಚಿ ಕಿತ್ತಾಟ ನಿಲ್ಲಲಿ, ಕುರ್ಚಿ ಕಿತ್ತಾಟ, ಕುರ್ಚಿ ಕಿತ್ತಾಟ, ರಾಜ್ಯದ ಅಭಿವೃದ್ಧಿ ಹೇಳಿದ್ರು. ಅದಕ್ಕೆ ನಾವು ಕೇಳ್ತಾ ಇದ್ದೀವಿ. ಅವ್ರು ಕೇಳಾದ್ಮೇಲೆ ಎಲ್ಲ ಕೂಡ ಚೊಂಬು ಮತ್ತೆ ಹೂವು ಬಂದಿದೆ. ಒಳ್ಳೇದಾಗ್ಲಿ. ನಾವು ಯಾರು ಕೇಳ ಬಯಸ್ತಲ್ಲ, ಬಿಜೆಪಿ ಕಾರ್ಯಕರ್ತರು ಒಳ್ಳೇದಾಗ್ಲಿ, ಅವ್ರು ಶುಭ ಆಗ್ಲಿ. ಆದ್ರೆ ಅವ್ರ ಮಾತಿಗೆ ನಾವು ಮೀರಬಾರ್ದು ಅಂತ ಹೇಳಿ ಅವರೇ ಹೇಳೋದ್ ಮಾತಿಗೆ ಗಿಣಿ ಶಾಸ್ತ್ರ ಕೇಳಿದ್ದೀವಿ. ಭಾರತ್ ಮಾತಾಕಿ ಜೈ. ಕನ್ನಡಿಗರಿಗೆ ಕಾರ್ಯಕರ್ತರು ಯಾಕೆ ಗಿಣಿ ಶಾಸ್ತ್ರ ಕೇಳೋದು ಅಂತಂದ್ರೆ, ಕಳೆದ ವಾರ ಈ ರಾಜ್ಯದ ಚಿಕ್ಕ ದೊರೆ ಮುಂದೆ ದೊರೆ ಆಗ್ಬೇಕಂತ ಕನ್ಸು ಕಾಣ್ತಾ ಇರುವಂತ ಚಿಕ್ಕ ದೊರೆ ಬೇಕಾದ್ರೂ ಹೋಗಿ ಅವ್ರು ಗಿಣಿ ಶಾಸ್ತ್ರ ಕೇಳ್ಕೊಳ್ಳಿ ಅಂತ ಹೇಳಿದ್ರು. ಆ ಉದ್ದೇಶಕ್ಕೋಸ್ಕರ ನಾವು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಚಿಕ್ಕ ದೊರೆ ಅವರ ಮಾತಿಗೆ ಗೌರವ ಇಟ್ಕೊಂಡು ನಾವು ಇವತ್ತು ಗಿಣಿ ಶಾಸ್ತ್ರ ಕೇಳಿದ್ದೇವೆ. ನಾವೇನು ಯಾರೇ ಮುಖ್ಯಮಂತ್ರಿ ಆದ್ರೂ ಎಣ್ಣೆಯಿಂದ ಬಾಂಡ್ಲಿಂದ ಎಣ್ಣೆಗೆ ಬಿಸಿ ಎರಡೂ ಕಾವು ಒಂದೇ. ಆದ್ರೆ ಅವ್ರು ಹೇಳೋದ್ ಮಾತಿಗೆ ಗೌರವ ಕೊಟ್ಟು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ಗೌರವ ಇಟ್ಟು ಗಿಣಿ ಶಾಸ್ತ್ರವನ್ನು ನಾವು ಕೇಳಿದ್ದೀವಿ. ಅವ್ರು ಹೇಳಿದರೆ ಅದಕ್ಕೆ ಅಭಿವೃದ್ಧಿ ಕಡೆ, ರಾಜ್ಯದ ಅಭಿವೃದ್ಧಿ ಕಡೆ ರಸ್ತೆ ಗುಂಡಿಗಳನ್ನು ಮುಚ್ಚಿಸಿ, ಕಸದ ಗುಂಡಿಗಳನ್ನು ಮುಚ್ಚಿಸಿ, ಅನ್ನದಾತರಿಗೆ ನ್ಯಾಯವನ್ನು ಕೊಡಿಸಿ, ಅನ್ನದಾತರಿಗೆ ನ್ಯಾಯವನ್ನು ಕೊಡಿಸಿ, ಗುತ್ತಿಗೆದಾರರಿಗೆ ಹಣವನ್ನು ಕೊಡಿಸಿ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಒಂದೇ ಗಿಣಿ ಶಾಸ್ತ್ರ ಎಲ್ಲರಿಗೂ ಶುಭವಾಗಲಿ. ರಾಜ್ಯದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಒಂದು ವ್ಯಂಗ್ಯವಾದಂಥ ಒಂದು ಮಾತನ್ನು ಹೇಳಿದರು. ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋ ಒಂದು ಕ್ವಶನ್ಗೆ ಬೇಕಾದರೆ BJPಯವರು ಗಿಣಿ ಶಾಸ್ತ್ರ ತಿಳ್ಕೊಳ್ಳಿ ಅಂತೇಳಿ ಒಂದು ವ್ಯಂಗ್ಯವನ್ನು ಮಾಡಿದರು. ಹಾಗಾಗಿ ನಾವು BJP ಕಾರ್ಯಕರ್ತರು ಇವತ್ತು ಗಿಣಿ ಶಾಸ್ತ್ರದ ಬಳಿ ನಾವು ಬಂದು ಶಾಸ್ತ್ರ ಕೇಳಿದ್ವಿ. ಅವರು ಕೂಡ ಬಂದಾಗ ಚೊಂಬು ಮತ್ತು ಹೂವನ್ನ ತೆಗೆದುಕೊಡ್ತು ಗಿಳಿ. ಯಾಕೆ ಅಂತಂದರೆ ಇವತ್ತು 2.5 ವರ್ಷ ಆಯಿತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು. ಯಾವುದೇ ಕಡೆ ಒಂದು ಅಭಿವೃದ್ಧಿ ಇಲ್ಲ. ಸಾಲು ರೈತರ ಆತ್ಮಹತ್ಯೆಗಳು ನಡೀತಾ ಇದ್ದಾವೆ. 2400 ಜನ ರೈತರುಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ರಸ್ತೆಗಳ ಗುಂಡಿಗಳು ಮುಚ್ಚಲಿಕ್ಕೆ ಇವತ್ತು ಸರ್ಕಾರದ ಬಳಿ ಹಣ ಇಲ್ಲ. ಸರ್ಕಾರಿ ನೌಕರಿಗೆ ಕೊಡಲಿಕ್ಕೆ ಇವತ್ತು ಸರ್ಕಾರದ ಬಳಿ ಖಜಾನೆ ಖಾಲಿ. ಇವತ್ತು SCP TSP ಜಾರಿಗೆ ತಂದವರು ನಾವು ಅಂತ ಹೇಳ್ತಾರೆ, ಆದರೆ ಹಣ ತಿಂದವರು ಅವರೇ. ಹೀಗೆ ಅನ್ನದಾತರ ಆತ್ಮಹತ್ಯೆ ತಡೆಯುವಲ್ಲಿ ವಿಫಲವಾದಂಥ ಸರ್ಕಾರ, ಗುಂಡಿ ಮುಚ್ಚಲಿಕ್ಕೆ ವಿಫಲವಾದಂಥ ಸರ್ಕಾರ, ಸರ್ಕಾರಿ ನೌಕರರಿಗೆ ಸಂಬಳ ಕೊಡಲಿಕ್ಕೆ ವಿಫಲವಾದಂಥ ಸರ್ಕಾರ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿನ ಕೊಡಲಿಕ್ಕೆ ವಿಫಲವಾಗಿರ್ತಕ್ಕಂಥ ಸರ್ಕಾರ. ಇವತ್ತು IT-BT ಕಂಪ್ನಿಗಳು ರಾಜ್ಯವನ್ನು ತೊರೆದು ಆಂಧ್ರ ಪ್ರದೇಶಕ್ಕೆ ಹೋಗ್ತಾ ಇದ್ದಾವೆ. ಇವತ್ತು ಉದ್ಯೋಗ ಕೊಡ್ತೀವಿ ಅಂತ ಬಂದಂಥ ಸರ್ಕಾರ ಇವತ್ತು ಅಕ್ಷರಶಃ ರೈತರ ಕಿವಿಗೆ, ಮತದಾರರ ಕಿವಿಗೆ ಹೂವಿಟ್ಟಿದೆ. ಹಾಗಾಗಿ ಈ ಒಂದು ಕಿತ್ತಾಟವನ್ನು ಬಿಟ್ಟು ಯಾರೇ ಮುಖ್ಯಮಂತ್ರಿ ಆಗಿರಲಿ ಇವತ್ತು ಶೀಘ್ರವೇ ಬಗೆಹರಿಸಬೇಕು. ಯಾರು ಒಬ್ಬರು ಮಾಡಬೇಕು. ಯಾಕೆಂದರೆ ಕರ್ನಾಟಕ ಕಾತರದಿಂದ ಕಾಯ್ತಾ ಇದೆ. ಅಭಿವೃದ್ಧಿ ಹೆಂಗೆ ಅಂತಂದರೆ ಸಿದ್ದರಾಮಯ್ಯನವರ ಅವಧಿನಲ್ಲಿ ಬೆಂಕಿಯಿಂದ ತಂದು ಬಾಂಡ್ಲಿಗೆ ಹಾಕ್ತೆ ಅಂತೇಳಿ ಇವತ್ತು ಊದೋತ್ಕೊಬಿಟ್ಟು ಬಾರ್ಸತ್ ತಗೊಂಡು ಅಂತ ಹೇಳಿ ಇವತ್ತು ಪರಿಸ್ಥಿತಿ ಕನ್ನಡದಾಗಿದೆ. ಹಾಗಾಗಿ ಇವತ್ತು ಏನು ವ್ಯಂಗ್ಯಭರಿತ ಒಂದು ಮಾತನಾಡಿದರು ಡಿ.ಕೆ. ಶಿವಕುಮಾರ್ ಅವರು, ಅವ್ರಿಗೆ ಒಂದು ಉತ್ತರ ಕೊಡೋ ರೀತಿಯಲ್ಲಿ ನಾವು BJP ಕಾರ್ಯಕರ್ತರು ಗಿಣಿ ಶಾಸ್ತ್ರ ಕೇಳೋದ್ರ ಮುಖಾಂತರ ನಾವು ಅವ್ರಿಗೆ ಅಪೀಲ್ ಮಾಡ್ತಾಯಿದ್ದೀವಿ. ಕೂಡಲೇ ರಾಹುಲ್ ಗಾಂಧಿಯವರು
ಯಾರನ್ನಾರ ಮುಖ್ಯಮಂತ್ರಿ ಶೀಘ್ರವೇ ರಾಜ್ಯಕ್ಕೆ ಇತ್ಯರ್ಥ ಮಾಡಬೇಕು. ಕನ್ನಡಿಗರಿಗೆ ಇವತ್ತು ಕಾಡ್ತಿರ್ತಕ್ಕಂಥ ಒಂದು ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ಕಾರಣದ ರಾಜಕೀಯ ಮಾಡಬಾರ್ದು ಅಂತೇಳಿ ನಾನು ಮನವಿ ಮಾಡ್ತೀನಿ.